ಎಲ್ಲರಿಗೂ ನಮಸ್ಕಾರ. ಕೆಮಿಸ್ಟ್ರಿಗೆ ನನ್ನ ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದೆ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ನಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ NEPನಲ್ಲಿ ಓಪನ್ ಎಲೆಕ್ಟಿವ್ ಆಗಿ ಕೆಮಿಸ್ಟ್ರಿ ತೊಗೊಂಡಿದ್ರೆ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅನ್ನೋ ಸಬ್ಜೆಕ್ಟ್ ಮೇಲೆ ಓದ್ತಾ ಇರ್ತೀರ. ಅದರಲ್ಲಿ 3 ಯೂನಿಟ್ ಇದೆ. ಆ 3 ಯೂನಿಟ್ದು ವೀಡಿಯೋಸ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನೆಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ಸೆಕೆಂಡ್ ಸೆಮ್ OE ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂದರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಚಾಪ್ಟರ್ ವೈಸು ಎಲ್ಲನೂ ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಕ್ವಶನ್ ಬ್ಯಾಂಕ್ ವಿತ್ ಆನ್ಸರ್ಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 1ನೇ ಯೂನಿಟ್ಸು ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ಮುಗಿಸಿದ್ದೀನಿ. ಸೆಕೆಂಡ್ ಯೂನಿಟಲ್ಲಿ ನಿಮಗೆ ಎಂಜೈಮ್ಸು ಮತ್ತು ಡ್ರಗ್ ಆ್ಯಕ್ಷನ್ ಇದೆ. ಡ್ರಗ್ ಆ್ಯಕ್ಷನ್ದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಎಂಜೈಮ್ಸ್ ಸೆಕೆಂಡ್ ಯೂನಿಟಲ್ಲಿ ಇದು 2ನೇ ಟಾಪಿಕ್ಕು. ಇದ್ರದ್ದು ಇವತ್ತು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಆಲ್ರೆಡಿ ಕ್ವಶನ್ ಬ್ಯಾಂಕ್ ಹೇಗಿರುತ್ತೆ, ಕ್ವಶನ್ ಪೇಪರ್ ಹೇಗಿರುತ್ತೆ ಅನ್ನೋದನ್ನು ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಅಲ್ಲಿ ಹೋಗಿ ನೋಡಿದ್ರೆ ಕ್ವಶನ್ ಪೇಪರ್ ಯಾವ ಪ್ಯಾಟ್ರನ್ ಇರುತ್ತೆ, ಯಾವ್ಯಾವ ಚಾಪ್ಟ್ರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಓದ್ಕೋಬೇಕು ಅದೆಲ್ಲ ನಿಮಗಿರುತ್ತೆ. ಆ್ಯಕ್ಚುಲಿ ನಿಮ್ಮ ಸಿಲೆಬಸ್ನ ನಿಮಗೆ ಹೇಗಿರುತ್ತೆ ಅಂದರೆ ಎಂಜೈಮ್ಗೆ 1 ಅವರ್ ಚಾಪ್ಟ್ರಿಗೆ ನಿಮಗೆ ರಫ್ಲಿ 2 ಮಾರ್ಕ್ಸ್ ಇದೆ. ಸೊ ಹಾಗಾಗಿ ನಿಮಗೆ ಏನಾಗುತ್ತೆ ಅಂತಂದರೆ 20 to 22 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟ್ರಲ್ಲಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುವಂಥದ್ದು ಒನ್ ಆಫ್ ದಿ ಚಾಪ್ಟರ್ಸ್ ಯಾವುದು ಅಂದರೆ ಎಂಜೈಮ್ ಕಾರ್ರಿಲೇಷನ್ ವಿತ್ ಡ್ರಗ್ ಆ್ಯಕ್ಷನ್ ಅಂತ ಇದೆ. ಇದು 10 ಅವರ್ ಸಿಲೆಬಸ್ಸು. 20ರಿಂದ 22 ಮಾರ್ಕ್ಸ್ ಈ ಚಾಪ್ಟ್ರಲ್ಲಿ ನಿಮಗೆ ಬರ್ಬೋದು. ಸೊ ಅದು ಯಾವ ಸ್ಪೆಸಿಫೈ ಮಾಡಿದ್ದಾರೆ ಇಂಥದ್ದೇ ಎಕ್ಸಾಂಪಲ್ನ ತೊಗೋಬೇಕು ಅಂತ. ನೀವು ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ನೀವು ಓದ್ಕೊಳ್ತಾ ಹೋದರೆ ಈಸಿ ಆಗ್ತಾ ಹೋಗುತ್ತೆ. ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಏನು ಮಾಡ್ಬೋದು, 2 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು, 3 ಮಾರ್ಕ್ಸ್ ಇರ್ಬೋದು, ಇಲ್ಲ ಅಂತಂದರೆ 4 ಮಾರ್ಕ್ಸ್ ಕ್ವಶನ್ಸು ಇರ್ಬೋದು. ಸೊ ನಾನೀಗ ಏನು 2 ಮಾರ್ಕ್ಸ್ ಕ್ವಶನ್ ಮಾಡಿದ್ದೀನಿ ಅದನ್ನು 3 ಮಾರ್ಕ್ಸ್ ಕ್ವಶನ್ ಕಂಬೈನ್ ಮಾಡಿ 3 ಮಾರ್ಕ್ಸ್ ಕ್ವಶನ್ ಮಾಡ್ಬೋದು. ಕಂಬೈನ್ ಮಾಡಿ ಅದನ್ನು 4 ಮಾರ್ಕ್ಸ್ ಕ್ವಶನ್ನು ಅವರು ಕೇಳ್ತಾ ಹೋಗ್ಬೋದು. ವಾಟ್ ಆರ್ ಎಂಜೈಮ್ಸ್? Enzymes is a substance that acts as a catalyst in living organism, regulating the rate at which a chemical reaction proceeds without itself being altered in a process. The biological process that occur within all the living organisms are chemical reactions and most are regulated by enzymes. The enzymes are biocatalysts anta consider ಮಾಡ್ಕೋಬಹುದು. Those are the catalysts which going to take part in all chemical reactions that is taking place inside our body, in all the living organism, inside the biological process that occurs inside our body. For those reactions, the catalyst, biocatalyst that we are going to use, those substances we are going to call it as enzymes. As you know that these enzymes, they do not take part in chemical reaction, just they are going to initiate and they may increase or decrease the rate of the reaction. ಅಂತದಕ್ಕೆ ನಾವೇನಂತ ಕರಿತೀವಿ, ಎಂಜೈಮ್ಸ್ ಅಂತ ಕರಿತೀವಿ. What are the different types of specificity exhibited by enzymes? These enzymes are highly specific in their action. So they are going to exhibit absolute specificity, group specificity and also stereospecificity. ಇದನ್ನ 2 ಮಾರ್ಕಕ್ಕೆ ಕೇಳ್ತಾರೆ. ಎಗೇನ್ ಆಬ್ಸಲ್ಯೂಟ್ ಸ್ಟೀರಿಯೋಸ್ಪೆಸಿಸಿಟಿ ಅಂದರೆ ಏನು, ಗ್ರೂಪ್ ಸ್ಪೆಸಿಸಿಟಿ ಅಂದರೆ ಏನು, ಸ್ಟೀರಿಯೋಸ್ಪೆಸಿಸಿಟಿ ಅಂದರೆ ಏನು ಅಂತ ಇನ್ ಡೀಟೇಲಾಗಿ 3 ಮಾರ್ಕಿಗೆ ಅಥವಾ 4 ಮಾರ್ಕ್ಗಳು ಮುಂದೆ ಕೇಳ್ಬೋದು. ವಾಟ್ ಆರ್ ಆಕ್ಟಿವ್ ಸೈಟ್ ಆಫ್ ಎನ್ ಎಂಜೈಮ್? ಎಂಜೈಮ್ ಅಂತಂದರೆ ಬಯೋಕೆಟಲಿಸ್ಟ್ ಅಂತ ಹೇಳಿದೆ. ದೀಸ್ ಆರ್ ಬಯೋಮಾಲಿಕ್ಯೂಲ್ಸ್ ಅಂತ ಹೇಳಿದೆ. ದೇ ಗೋಯಿಂಗ್ ಟು ಹ್ಯಾವ್ ಎ ಲಾರ್ಜ್ ಸರ್ಫೇಸ್ ಏರಿಯಾ. ಅದರಲ್ಲಿ ವೆರಿ ಆಕ್ಟಿವ್ ಆಗಿರುವಂಥ ಒಂದು ಏರಿಯಾ ಇರುತ್ತಲ್ಲ, ದಟ್ ಏರಿಯಾ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅನ್ ಆಕ್ಟಿವ್ ಸೈಟ್ ಆಫ್ ಎನ್ ಎಂಜೈಮ್. Enzyme, the region of an enzyme which is directly involved in bonding of a substance, bringing about the catalysis, is called as an active site. Since I told you enzymes are a biomolecules, they are going to have a large surface area. They are the huge molecules, biopolymers ಆಗಿರ್ತಾವೋ. ಹಾಗಾಗಿ ಏನಾಗುತ್ತೆ, they are going to have a large area. ಅದರಲ್ಲಿ ಯಾವುದು ಆಕ್ಟಿವ್ ಆಗಿ which is involved in chemical reaction, which going to bind to a substrate, ಆ ಆಕ್ಟಿವ್ ಪಾರ್ಟ್ಗೆ ನಾವೇನಂತ ಕರಿತೀವಿ, ಆಕ್ಟಿವ್ ಸೈಟ್ ಆಫ್ ಎನ್ ಎಂಜೈಮ್ ಅಂತ ಕರಿತೀವಿ. ಆಕ್ಟಿವ್ ಸೈಟ್ ಇಸ್ ಎ ಸ್ಮಾಲ್ special packet or clipped in 3-dimensional conformation of an enzyme. It is unique 3-dimensional region involving a specific amino acid residues. ಸೊ ನಾನು ಮೋರ್ ದ್ಯಾನ್ 1 ಆನ್ಸರ್ನ ಕೊಟ್ಟಿರ್ತೀನಿ, ನೀವು ಯಾವ್ದಾದ್ರು ಒಂದು ಆನ್ಸರ್ ಬರೆದ್ರೂ ಹೋಗುತ್ತೆ. ದಿಸ್ ಇಸ್ ಅ ವೆರಿ ಆಕ್ಟಿವ್ ಸೈಟ್ ಆಫ್ ಎನ್ ಎಂಜೈಮ್ ಇನ್ ವಿಚ್ ದ binding of a substrate takes place ಅಂದರೂ ಓಕೆ. ಆರ್ ವೇರ್ ದ catalytic activity takes place on an enzyme, that spot, that cliff we are going to call it as a active site. ಯಾವ ಥರ ನೀವು ಹೇಳ್ಬೋದು.
What are enzyme inhibitors? The enzyme inhibition is a phenomenon in which the enzyme activity is decreased or totally destroyed by a substance is called as an inhibitor. ಈ ಎಂಜೈಮ್ ಏನು ಮಾಡ್ಬೋದು ಅಂದರೆ ಐದರ್ ದೇ ಇನ್ಕ್ರೀಸ್ ದ ರೇಟ್ ಆಫ್ ದ ರಿಯಾಕ್ಷನ್ ಆರ್ ದೇ ಮೇ ಡಿಕ್ರೀಸ್ ದ ರೇಟ್ ಆಫ್ ದ ರಿಯಾಕ್ಷನ್. ಸಮಟೈಮ್ಸ್ ದೇ ಮೇ ಡೆಸ್ಟ್ರಾಯ್ ದಿ ಸಬ್ಸ್ಟೆನ್ಸ್ ಇಟ್ಸೆಲ್ಫ್. ಯಾವುದು ಸಬ್ಸ್ಟ್ರೇಟ್ ಡಿಸ್ಟ್ರಾಯ್ ಮಾಡುತ್ತಲ್ಲ, in which the enzyme activity is decreased, that substance we are going to call it as enzyme inhibitors. ಅದೇ ಥರ ಎಂಜೈಮಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಕಮ್ ಅಕ್ರಾಸ್ ಮೆನಿ ಟರ್ಮ್ಸ್ ಇನ್ ಎಂಜೈಮ್ ಅಂತೀವಿ, ಕೋ-ಎಂಜೈಮ್ ಅಂತೀವಿ, ಹ್ಯಾಲೋ ಎಂಜೈಮ್ ಅಂತೀವಿ, ಕೋಫ್ಯಾಕ್ಟರ್ ಅಂತ ಕರಿತೀವಿ, co-enzyme ಅಂತ ಕರಿತೀವಿ. These are the different terms that we are going to use. All together they are going to act as an enzyme activity site ಅಂತ ಹೇಳ್ತೀವಿ. ಅದೇ ಥರ ವಾಟ್ ಆರ್ ಕೋಫ್ಯಾಕ್ಟರ್ಸ್ ಅಂತ ಕರೀತಾರೆ. ಸೊ ನಿಮಗೆ ಆಲ್ರೆಡಿ ಎಂಜೈಮ್ ಏನಿದೆ, ಎಂಜೈಮಲ್ಲಿ ನಿಮ್ಗೆ ಏನಾಗಿರುತ್ತೆ ಅಂದರೆ ಎರಡು ಪೋರ್ಷನ್ ಇರುತ್ತೆ. ಪ್ರೋಟೀನ್ ಪೋರ್ಷನ್ ಒಂದಿರುತ್ತೆ, ನಾನ್ ಪ್ರೋಟೀನ್ ಪೋರ್ಷನ್ ಇರುತ್ತೆ. ಪ್ರೋಟೀನ್ ಪೋರ್ಷನ್ ಜೊತೆಗೆ ನಾನ್ ಪ್ರೋಟೀನ್ ಫಂಕ್ಷನ್ ಯಾವುದಿರುತ್ತಲ್ಲ, ಆ ನಾನ್ ಪ್ರೋಟೀನ್ ಕಾಂಪೊನೆಂಟ್ಗೆ ನಾವೇನಂತ ಕರಿತೀವಿ, ಕೋಫ್ಯಾಕ್ಟರ್ಸ್ ಅಂತ ಕರಿತೀವಿ. ಆ ನಾನ್ ಪ್ರೋಟೀನ್ ಕಾಂಪೊನೆಂಟ್ ಏನಿದೆಯಲ್ಲ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದಿ ಕೆಟಲಿಟಿಕ್ ಆ್ಯಕ್ಟಿವಿಟಿ, ಅದು ಆಗಬೇಕು ಅಂದರೆ ನಿಮ್ಗೆ ಇದು ಬೇಕೇ ಬೇಕು, ಅಂಥದಕ್ಕೆ ನಾವೇನಂತ ಕರಿತೀವಿ, ಕೋಫ್ಯಾಕ್ಟರ್ಸ್. ದೀಸ್ ಆರ್ ದಿ non-protein inorganic molecule, inorganic moiety that is present in an enzyme, that we are going to call it as a cofactor. So ಈಗ 20 amino acids ಇದೆ, those 20 amino acids cannot do the reaction. They want to take the help of some molecules. ಆ molecules if they are inorganic, non-protein inorganic moiety ಇದ್ದರೆ ಅಂಥದಕ್ಕೆ ನಾವು ಕೋಫ್ಯಾಕ್ಟರ್ಸ್ ಅಂತ ಕರಿತೀವಿ. ಎಂಜೈಮು ಕೆಟಲಿಸಿಸ್ ಆಗಬೇಕು. ಎಂಜೈಮಲ್ಲಿ ಏನಾಗಿರುತ್ತೆ, ಪ್ರೋಟೀನ್ ಪಾರ್ಟ್ ಇರುತ್ತೆ, ನಾನ್ ಪ್ರೋಟೀನ್ ಪಾರ್ಟ್ ಇರುತ್ತೆ. ನಾನ್ ಪ್ರೋಟೀನ್ ಪಾರ್ಟಲ್ಲಿ ಇನಾರ್ಗ್ಯಾನಿಕ್ ಏನಾದರೂ ಇತ್ತು ಅಂತಂದರೆ ಅಂಥದಕ್ಕೆ ನಾವು ಕೋಫ್ಯಾಕ್ಟರ್ಸ್ ಅಂತ ಕರಿತೀವಿ. ಯೂಶಲಿ ಇನಾರ್ಗ್ಯಾನಿಕ್ ಅಂದರೆ ಮೆಟಲ್ ಅಯಾನ್ಸ್ ಇರುತ್ತೆ, ಐರನ್ನು ಆ ಥರ ಇರುತ್ತೆ. ಅದೇ ಥರ ಕೋ-ಎಂಜೈಮ್ಸ್ ಅಂತ ಕರೀತಾರೆ. ಇದು ಏನು ಅಂತಂದರೆ ದೀಸ್ ಆರ್ ಆಲ್ಸೋ ನಾನ್ ಪ್ರೋಟೀನ್ moiety present in the enzyme in order to bring about the catalytic activity, but they are organic molecule or organic metallic cofactors. ಅಂಥದಕ್ಕೆ ನಾವೇನಂತ ಕರಿತೀವಿ, coenzymes. ಸೊ ನಿಮಗೆ ಎರಡು ತಿಳ್ಕೋಬೇಕು. ಪ್ರೋಟೀನ್ಸಲ್ಲಿ ಏನಾಗಿರುತ್ತೆ, ನಾನ್ ಪ್ರೋಟೀನ್ ಪಾರ್ಟ್ ಆಫ್ ದಿ ಎಂಜೈಮ್ ಏನಿರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಎರಡು ಹೇಳ್ತೀವಿ. ಒಂದಕ್ಕೆ ಕೋಫ್ಯಾಕ್ಟರ್ ಅಂತ ಹೇಳ್ತೀವಿ, ಇದಕ್ಕೆ ಕೋ-ಎಂಜೈಮ್ ಅಂತ ಕರಿತೀವಿ. ಕೋಫ್ಯಾಕ್ಟರ್ ಅಂದರೆ ಇನಾರ್ಗ್ಯಾನಿಕ್ ಮಾಯಿಟಿ ಇರುತ್ತೆ, ಕೋ-ಎಂಜೈಮ್ ಅಂತಂದರೆ ಆರ್ಗ್ಯಾನಿಕ್ ಮಾಯಿಟಿ ಇರುತ್ತೆ. ನೆಕ್ಸ್ಟ್ ವಾಟ್ ಆರ್ ಅಪೋ ಎಂಜೈಮ್ಸ್ ಅಂತ ಕರೀತಾರೆ. ದೀಸ್ ಆರ್ ದಿ ಇನ್ಆಕ್ಟಿವ್ ಪಾರ್ಟ್ ಆಫ್ ಎನ್ ಎಂಜೈಮ್ ಲಾಕಿಂಗ್ ಇನ್ ಅಸೋಸಿಯೇಷನ್ ವಿತ್ ಎ ಕೋ-ಎಂಜೈಮ್ ಆರ್ ವಿತ್ ಅ ಕೋಫ್ಯಾಕ್ಟರ್. ಸೊ ಈಗ ಈ ಅಪೋ ಎಂಜೈಮ್ ಏನಿದ್ದಾರೆ ಅದು ಪ್ರೋಟೀನ್ ಪಾರ್ಟ್. ಈ ಪ್ರೋಟೀನ್ ಪಾರ್ಟ್ ಏನಾಗಿರುತ್ತೆ, ದೇ ಕೆನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ರಿಯಾಕ್ಷನ್. ದೇ ಆರ್ ದಿ ಇನ್ಆಕ್ಟಿವ್ ಪಾರ್ಟ್ ಆಫ್ ಎನ್ ಎಂಜೈಮ್. ಅದ್ರ ಜೊತೆಗೆ ಕೋ-ಎಂಜೈಮು ಅಥವಾ ಕೋಫ್ಯಾಕ್ಟರ್ ಯಾವುದಾದ್ರು ಕಂಬೈನ್ ಆಗ್ಬೋದು. ಆ ಎರಡೂ ಕಂಬೈನ್ ಆದಾಗ ಅದೇನಾಗುತ್ತೆ ಅಂತಂದರೆ ದೇ ಗೋಯಿಂಗ್ ಟು ಫಾರ್ಮ್ ಎ ಹ್ಯಾಲೋ ಎಂಜೈಮ್. ದೀಸ್ ಹ್ಯಾಲೋ ಎಂಜೈಮ್ ಕ್ಯಾನ್ ಬಿ ಇನ್ವಾಲ್ವ್ಡ್ ಇನ್ ಕೆಟಲಿಟಿಕ್ ಆ್ಯಕ್ಟಿವಿಟಿ. ಸೊ ಈ ಅಪೋ ಎಂಜೈಮ್ ಅಂತ ಯಾವುದು ಕರಿತೀವಿ ಅಂದರೆ ಇನ್ಆಕ್ಟಿವ್ ಪಾರ್ಟ್, ಇಟ್ ಈಸ್ ಪ್ರೋಟೀನ್ ಪಾರ್ಟ್ ಅಂತ ಕರಿತೀವಿ. ಪ್ರೋಟೀನ್ ಪಾರ್ಟ್ ಈಗ ನೀವು ತಿಳ್ಕೊಬೇಕು, ಎಂಜೈಮ್ ಆ್ಯಕ್ಟಿವಿಟಿ ಆಗೋದಕ್ಕೆ ನನಗೆ ಏನೇನು ಬೇಕು, ಕೋಫ್ಯಾಕ್ಟರ್ ಬೇಕು, ಕೋ-ಎಂಜೈಮ್ ಬೇಕು, ಅಪೋ ಎಂಜೈಮ್ ಬೇಕು. ಇವೆಲ್ಲ ಸೇರಿಕೊಂಡಾಗ ನಿಮ್ಗೆ ಏನಾಗುತ್ತೆ, ಆಲೋ ಎಂಜೈಮ್ ಆಗುತ್ತೆ. ಸೊ ಆಲೋ ಎಂಜೈಮಲ್ಲಿ ನಿಮಗೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ವಾಟ್ ಆರ್ ಆಲೋ ಎಂಜೈಮ್ಸ್? ಆಲೋ ಎಂಜೈಮ್ಸ್ ಇಸ್ ಎ ಕಂಪ್ಲೀಟ್ ಆ್ಯಂಡ್ ಕೆಟಲಿಟಿಕ್ ಆ್ಯಕ್ಟಿವ್ ಫಾರ್ಮ್ ಆಫ್ ಎನ್ ಎಂಜೈಮ್. ಅದಕ್ಕೆ ನಾವೇನಂತ ಕರಿತೀವಿ, ಹ್ಯಾಲೋ ಎಂಜೈಮ್ ಅಂತ ಕರಿತೀವಿ. ಅದರಲ್ಲಿ ಪ್ರೋಟೀನ್ ಪಾರ್ಟು ಇರುತ್ತೆ, ನಾನ್ ಪ್ರೋಟೀನ್ ಪಾರ್ಟು ಇರುತ್ತೆ. ಪ್ರೋಟೀನ್ ಪಾರ್ಟು ಇನ್ಆಕ್ಟಿವ್ ಪಾರ್ಟ್ ಅಂತ ಕರಿತೀವಿ, ಅದಕ್ಕೆ ಅಪೋ ಎಂಜೈಮ್ ಅಂತ ಕರಿತೀವಿ. ನಾನ್ ಪ್ರೋಟೀನ್ ಪಾರ್ಟಲ್ಲಿ ಎರಡಿದೆ, ಅದೇನಾದರೂ ಇನಾರ್ಗ್ಯಾನಿಕ್ ಆದರೆ ಕೋಫ್ಯಾಕ್ಟರ್ ಅಂತ ಕರೀತಾರೆ, ಆರ್ಗ್ಯಾನಿಕ್ ಆದರೆ ಕೋ-ಎಂಜೈಮ್ ಅಂತ ಕರೀತಾರೆ. ಸೊ ಇದೆಲ್ಲ ಸೇರಿಕೊಂಡಾಗ ನಿಮಗೆ ಕೋ-ಎಂಜೈಮ್ ಆಗುತ್ತೆ. ಕೋ-ಎಂಜೈಮ್ ಏನಿದೆ ಇದೆಲ್ಲ ಸೇರಿಕೊಂಡಾಗ ಏನಾಗುತ್ತೆ, ಹ್ಯಾಲೋ ಎಂಜೈಮ್ ಆಗುತ್ತೆ. ಹ್ಯಾಲೋ ಎಂಜೈಮ್ ಏನಿದೆಯಲ್ಲ ಇಟ್ ಈಸ್ ಕಂಪ್ಲೀಟ್ ಆ್ಯಂಡ್ ಕೆಟಲಿಟಿಕಲಿ ಆ್ಯಕ್ಟಿವ್ ಫಾರ್ಮ್. ಅದು ನಿಮಗೆ ಇದಾಗ್ತಾ ಹೋಗುತ್ತೆ. ಸೊ ಇದನ್ನು ತಿಳ್ಕೊಬೇಕಾಗತ್ತೆ. ಹ್ಯಾಲೋ ಎಂಜೈಮ್ ಅಂದರೆ ಏನಾಗಿರುತ್ತೆ, ಪ್ರೋಟೀನ್ ಪಾರ್ಟು ನಾನ್ ಪ್ರೋಟೀನ್ ಪಾರ್ಟು ಸೇರಿಕೊಂಡಿರುತ್ತೆ. ಪ್ರೋಟೀನ್ ಪಾರ್ಟ್ಗೆ ನಾವೇನಂತ ಕರಿತೀವಿ, ಅಪೋ ಎಂಜೈಮ್ ಅಂತ ಕರಿತೀವಿ. ನಾನ್ ಪ್ರೋಟೀನ್ ಪಾರ್ಟಲ್ಲಿ ಎರಡಿದೆ, ಕೋಫ್ಯಾಕ್ಟರ್ ಇರ್ಬೋದು, ಕೋ-ಎಂಜೈಮ್ ಇರ್ಬೋದು. ಕೋಫ್ಯಾಕ್ಟರ್ ಅಂದರೆ ಇನಾರ್ಗ್ಯಾನಿಕ್ ಇರುತ್ತೆ, ಕೋ-ಎಂಜೈಮ್ ಅಂದರೆ ಆರ್ಗ್ಯಾನಿಕ್ ಇರುತ್ತೆ. ಇದೆಲ್ಲ ಸೇರಿಕೊಂಡಾಗ ನಿಮ್ಗೆ ಏನಾಗುತ್ತೆ, ಹ್ಯಾಲೋ ಎಂಜೈಮ್ ಆಗುತ್ತೆ. ಹ್ಯಾಲೋ ಎಂಜೈಮ್ ಏನು, ಕಂಪ್ಲೀಟ್ಲಿ ಆ್ಯಕ್ಟಿವ್ ಸೈಟ್ ಆಫ್ ಎನ್ ಎಂಜೈಮ್ ವಿಚ್ ಕ್ಯಾನ್ ಟೇಕ್ ಪಾರ್ಟ್ ಇನ್ ಕೆಟಲಿಟಿಕ್ ಆ್ಯಕ್ಟಿವಿಟಿ. ಅದಕ್ಕೆ ನಾವೇನಂತ ಕರಿತೀವಿ, ಹ್ಯಾಲೋ ಎಂಜೈಮ್ ಅಂತ ಕರಿತೀವಿ. ಹ್ಯಾಲೋ ಎಂಜೈಮ್ ಅಂದರೆ ಏನು, ಪ್ರೋಟೀನ್ ನಾನ್ ಪ್ರೋಟೀನ್ ಕಾಂಪೊನೆಂಟ್ ಎರಡು ಇರುತ್ತೆ.
ಪ್ರೋಟೀನ್ ಕಾಂಪೊನೆಂಟ್ ಆಫ್ ದಿ ಹ್ಯಾಲೋ ಎನ್ಸೈಮ್ಗೆ ಏನಂತ ಕರಿತೀವಿ, ಅಪೋ ಎನ್ಸೈಮ್ ಅಂತ ಕರಿತೀವಿ. ನಾನ್ ಪ್ರೋಟೀನ್ ಪಾರ್ಟ್ಗೆ ಏನಂತ ಕರಿತೀವಿ, ಕೋಫ್ಯಾಕ್ಟರ್ ಅಥವಾ ಕೋಎನ್ಸೈಮ್. ಕೋಫ್ಯಾಕ್ಟರ್ ಅಂತಂದರೆ ಮತ್ತೆ ಸ್ಪೆಸಿಫೈ ಮಾಡೋದು ಯಾವುದಕ್ಕೆ, ಇನಾರ್ಗ್ಯಾನಿಕ್ ಪಾರ್ಟ್ ಆಯಿತು ಅಂದರೆ ಕೋಫ್ಯಾಕ್ಟರ್, ಆರ್ಗ್ಯಾನಿಕ್ ಪಾರ್ಟ್ ಆಯಿತು ಅಂದರೆ ಕೋಎನ್ಸೈಮ್. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇದರಲ್ಲಿ ಯಾವ್ದಾದ್ರು ಕೇಳ್ತಾರೆ ನಿಮಗೆ 2 ಮಾರ್ಕ್, ಯಾಕಂದರೆ ಅವು ಸಿಲೆಬಸ್ ಹೇಳಿದ್ರೆ ಈ 4 ತಿಳ್ಕೋಬೇಕು ಅಂತ. ಯಾವ್ದಾದ್ರು 2 ಅಥವಾ 4 ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ನೆಕ್ಸ್ಟ್, ಎಕ್ಸ್ಪ್ಲೈನ್ ದಿ ಅಬ್ಸಲ್ಯೂಟ್ ಸ್ಪೆಸಿಸಿಟಿ ವಿತ್ ಅನ್ ಎಕ್ಸಾಂಪಲ್. ಇದನ್ನು 3 ಮಾರ್ಕ್ ಕೇಳ್ತಾರೆ. ಸ್ಪೆಸಿಸಿಟಿ ಹೇಳಿದ್ರೆ ಡೆಫಿನೇಷನ್ಗೆ 2 ಮಾರ್ಕು, ಎಕ್ಸಾಂಪಲ್ಗೆ 1 ಮಾರ್ಕ್ ಇರುತ್ತೆ. ದ ಎನ್ಸೈಮ್ ದಟ್ ಕೆಟಲೈಸಸ್ ಎ ರಿಯಾಕ್ಷನ್ ಆಫ್ ಓನ್ಲಿ ಒನ್ ಸಬ್ಸ್ಟ್ರೇಟ್ ಆರ್ ಸೆಡ್ ಟು ಬಿ ಅಬ್ಸಲ್ಯೂಟ್ ಸ್ಪೆಸಿಸಿಟಿ, 100% ಸ್ಪೆಸಿಸಿಟಿ. ಸೊ ಒಂದೇ ಎನ್ಸೈಮ್ ಏನು ಮಾಡ್ತಾ ಇರ್ಬೋದು, ಬೇರೆ ಬೇರೆ ಸಬ್ಸ್ಟ್ರೇಟ್ ಮೇಲೆ ಜೊತೆಗೆ ಆ್ಯಕ್ಟ್ ಮಾಡ್ತಾ ಇರ್ಬೋದು. 100% ಒಂದೇ ಸಬ್ಸ್ಟ್ರೇಟ್ ಮೇಲೆ ಆ್ಯಕ್ಟ್ ಮಾಡ್ತಾ ಇದ್ದರೆ ಅಂತ, ಅಷ್ಟು ಸ್ಪೆಸಿಫಿಕ್ ಆಗಿದ್ದರೆ ಅಂಥ ಎನ್ಸೈಮ್ ಆಕ್ಟಿವಿಟಿಗೆ ನಾವು ಆಬ್ಸಲ್ಯೂಟ್ ಸ್ಪೆಸಿಸಿಟಿ ಅಂತ ಹೇಳ್ತೀವಿ. ಯುರೇನಿಯಸ್ ಕೆಟಲೈಸಸ್ ದಿ ಹೈಡ್ರಾಲಿಸಿಸ್ ಆಫ್ ಓನ್ಲಿ ಯೂರಿಯಾ. ಯೂರಿಯಾನ ಮಾತ್ರ ಕೆಟಲೈಸ್ ಮಾಡುತ್ತೆ ಯುರೇಸ್ ಅನ್ನೋ ಎನ್ಸೈಮು. ಹಾಗಾಗಿ ಇದ್ರ 100% ಯೂರಿಯಾನಷ್ಟೇ ಕೆಟಲೈಸ್ ಮಾಡುತ್ತೆ. ಹಾಗಾಗಿ ಇದನ್ನು ನಾವು ಆಬ್ಸಲ್ಯೂಟ್ ಸ್ಪೆಸಿಸಿಟಿ ಅಂತ ಹೇಳ್ತೀವಿ. ಆ ಥರ ಎಕ್ಸ್ಪ್ಲೈನ್ ದಿ ಗ್ರೂಪ್ ಸ್ಪೆಸಿಸಿಟಿ ವಿತ್ ಅನ್ ಎಕ್ಸಾಂಪಲ್. ನಿಮ್ಗೆ ಗೊತ್ತು, ಎನ್ಸೈಮ್ಸ್ ಆರ್ ಹೈಲಿ ಸ್ಪೆಸಿಫಿಕ್ ಇನ್ ದೇರ್ ಆ್ಯಕ್ಷನ್. So if they are specific with respect to group, with respect to a closely related substrates, ಅಂಥದಕ್ಕೆ ನಾವೇನಂತ ಕರಿತೀವಿ, ಗ್ರೂಪ್ ಸ್ಪೆಸಿಸಿಟಿ. ಆ ಗ್ರೂಪ್, ಆ ಫಂಕ್ಷನಲ್ ಗ್ರೂಪ್ ಯಾವುದೋ ಇತ್ತು, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಎಲ್ಲ ಕಾಂಪೌಂಡ್ಸ್ ಇತ್ತು ಅಂದರೆ ಅದಕ್ಕೆಲ್ಲನೂ ಅದು ಇಟ್ ಕೆಟಲೈಸಸ್ ದಟ್ ರಿಯಾಕ್ಷನ್ ಅಂತಂದರೆ ಅದಕ್ಕೆ ಏನು ಹೇಳ್ತೀವಿ, ಗ್ರೂಪ್ ಸ್ಪೆಸಿಸಿಟಿ ಅಂತ ಹೇಳ್ತೀವಿ. ದ ಎನ್ಸೈಮ್ ವಿಚ್ ಕೆಟಲೈಸಸ್ ಎ ರಿಯಾಕ್ಷನ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಸಬ್ಸ್ಟ್ರೇಟ್ಸ್ ಆರ್ ಸೆಡ್ ಟು ಎಕ್ಸಿಬಿಟ್ ಗ್ರೂಪ್ ಸ್ಪೆಸಿಸಿಟಿ. ಎಕ್ಸಾಂಪಲ್, ಹೆಕ್ಸೋಕಿನೇಸ್ catalyzes the phosphorylation of all hexoses due to the presence of identical group and same structure. Idu example agate group specificity. Third one, explain stereospecific with an example. The enzyme which catalyzes a reaction of a specific stereoisomer of a substrate exhibit this type of specificity. ಏನಾಗ್ತಾ ಇದೆ ಅಂದರೆ ಈ 3ರಲ್ಲಿ ಯಾವ್ದಾದ್ರು ಒಂದನ್ನು ಕೇಳ್ತಾರೆ, ಅಥವಾ ಒಂದಕ್ಕಿಂತ ಜಾಸ್ತಿನೂ ಕೇಳ್ಬೋದು. 4 ಮಾರ್ಕ್ ಏನಾದರೂ ಇತ್ತು ಅಂದರೆ 2ನ್ನ ಕಂಬೈನ್ ಮಾಡಿ 4 ಮಾರ್ಕ್ ಕೇಳ್ಬೋದು, ಅಥವಾ ಒಂದೇ ಕೇಳ್ತಾರೆ ಅಂದರೆ 2 ಮಾರ್ಕ್ಸ್ ಕೇಳ್ಬೋದು, ಅಥವಾ ಅದನ್ನು 3 ಮಾರ್ಕು ವಿತ್ ಅನ್ ಎಕ್ಸಾಂಪಲ್ ಹೇಳ್ಬೋದು. ಸ್ಟೀರಿಯೋಸ್ಪೆಸಿಫಿಕ್ ಅಂದ್ರೇನು, ಯಾವುದೋ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ, ಓರಿಯಂಟೇಷನಲ್ಲಿ, 3 ಡೈಮೆನ್ಷನಲ್ ಓರಿಯಂಟೇಷನ್ ಆಫ್ ದಿ ಗ್ರೂಪ್ ಆ ಥರ ಇದ್ದರೆ ಮಾತ್ರನೇ ಅದು ಇಟ್ ಕೆನ್ ಆ್ಯಕ್ಟ್ ಆಸ್ ಎ it undergo catalysis, otherwise it doesn't undergo catalysis. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಯೋಸ್ಪೆಸಿಸಿಟಿ ಅಂತ ಕರಿತೀವಿ. Specificity of enzyme is due to their ability to distinguish between the similar group in a substrate and also orientation of the group in space. Enzyme can identify the specific stereoisomer, can catalyze them. The enzyme which can act on specific stereoisomer of a substrate is said to possess the stereospecificity. For example, fumarase ಅಂತ ತಗೊಳ್ತೀವಿ ಅಂತ ಇಟ್ಕೊಳ್ಳೋಣ. It catalyzes the conversion of fumarate by adding water across the double bond forming L-malate. ಅದಕ್ಕೆ ರಿವರ್ಸ್ ತಗೊಂಡ್ವಿ ಅಂತ ಇಟ್ಕೊಳ್ಳೋಣ. In reverse, L-malate gives only fumarate and only L-malate is hydrated but not the D-malate. They are highly specific in their catalytic activity. They are going to act as a catalytic, it's going to act as a catalyst only for a specific stereoisomer. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಯೋಸ್ಪೆಸಿಸಿಟಿ ಅಂತ ಹೇಳ್ತೀವಿ. Fumarase is catalyzes the conversion of fumarate into D-malate but not L-malate to fumarase. Explain the lock and key theory of an enzyme specificity. ಇದು 4 ಮಾರ್ಕು ಕೇಳ್ಬೋದು, 3 ಮಾರ್ಕು ಕೇಳ್ಬೋದು. For an enzyme catalyzed reaction to take place, the enzyme has to combine with the substrate to form enzyme substrate complex. The EX complex then breaks down to yield a product releasing free energy. ಯೂಶಲಿ ಎಂಜೈಮ್ ಕ್ಯಾಟಲಿಟಿಕ್ ರಿಯಾಕ್ಷನ್ ಹೇಗಾಗುತ್ತೆ ಅಂದರೆ, ಎಂಜೈಮ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದ ಸಬ್ಸ್ಟ್ರೇಟ್ ಆ್ಯಂಡ್ ಎಂಜೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ. ಆಮೇಲೆ ಕಾಂಪ್ಲೆಕ್ಸು ಬ್ರೇಕ್ ಆಗುತ್ತೆ, ಆಮೇಲೆ ಎಂಜೈಮು ರಿಲೀಸ್ ಆಗುತ್ತೆ. ಎಂಜೈಮ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ catalyst. It do not take part in chemical reaction. It initiate and it going to regenerate at the end of the reaction. ಸೊ ಈ ಕಾಂಪ್ಲೆಕ್ಸ್ ಫಾರ್ಮೇಷನ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ 2 ಥಿಯರಿ ಇದೆ. ಅದರಲ್ಲಿ ಒಂದು ಥಿಯರಿ ಏನಂತ ಕರಿತೀವಿ, ಲಾಕ್ ಅಂಡ್ ಕೀ ಮಾಡೆಲ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, ದ ಆಕ್ಟಿವ್ ಸೈಟ್ ಆಫ್ ಎನ್ ಎಂಜೈಮ್ ಆಸ್ ಎ ರಿಜಿಡ್ ಶೇಪ್ whose structure is complementary to a structure of a substrate. The substrate which has a right structure can fit into a active site like a key fit into a lock.
This theory explains the formation of ES complex of an enzyme which has absolute specificity. ಸೊ ಇದು ಹೇಗೆ ಹೇಳುತ್ತೆ, ಲಾಕ್ ಅಂಡ್ ಕೀ ಮಾಡಲ್ ಏನು ಹೇಳುತ್ತೆ ಅಂದರೆ, ನಿಮ್ಮ ಸಬ್ಸ್ಟ್ರೇಟು ಮತ್ತು ಕೆಟಲಿಸ್ಟ್ ಮಧ್ಯದಲ್ಲಿ ಹೌ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಲಾಕ್ ಅಂಡ್ ಕೀ ಮಾಡಲ್ ಲೈಕ್ ದಟ್ ಇದ್ದರೆ ಮಾತ್ರನೇ ಇಟ್ ಅಂಡರ್ಗೋಸ್ ಎ ಕೆಮಿಕಲ್ ರಿಯಾಕ್ಷನ್, ಅದರ್ವೈಸ್ ಇಟ್ ಡಸಂಟ್ ಅಂಡರ್ಗೋ ಕೆಟಲಿಟಿಕ್ ರಿಯಾಕ್ಷನ್ ಅಂತ ಹೇಳುತ್ತೆ. ಸೊ ಇ ಎಸ್ ಕಾಂಪ್ಲೆಕ್ಸ್ ಯಾವಾಗ ಫಾರ್ಮೇಷನ್ ಆಗುತ್ತೆ ಅಂದರೆ, ವೆನ್ ದೆರ್ ಇಸ್ ಎ ಲಾಕ್ ಅಂಡ್ ಕೀ ಮಾಡಲ್ ವಿತ್ ರೆಸ್ಪೆಕ್ಟ್ ಟು ಸಬ್ಸ್ಟ್ರೇಟ್ ಆ್ಯಂಡ್ ಎನ್ ಎನ್ಸೈಮ್, ಅವೆರಡು ಇದ್ದಾಗ ಮಾತ್ರ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ ಅಂತ ಹೇಳುತ್ತೆ. ಈ ಥಿಯರಿಗೆ ನಾವೇನಂತ ಕರಿತೀವಿ, ಲಾಕ್ ಅಂಡ್ ಕೀ ಮಾಡಲ್ ಅಂತ ಹೇಳ್ತೀವಿ. ಅದೇ ಥರ ಇನ್ನೊಂದು ಮಾಡಲ್ ಇದೆ ವಿಚ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ ಇ ಎಕ್ಸ್ ಕಾಂಪ್ಲೆಕ್ಸ್. ಅದು ಯಾವುದು ಅಂದರೆ ಇಂಡ್ಯೂಸ್ ಫಿಟ್ ಥಿಯರಿ ಆಫ್ ಎನ್ಸೈಮ್ ಅಂತ ಕರಿತೀವಿ. ಇಲ್ಲೂ ಏನು ಹೇಳುತ್ತೆ ಅಂದರೆ, ಎಗೇನ್ ನಿಮಗೆ ಹೆಂಗೆ ಎಂಜೈಮ್ ಆಕ್ಟಿವಿಟಿ ಹೇಗಾಗುತ್ತೆ, ಎಂಜೈಮ್ ಶುಡ್ ಇಂಟ್ರಾಕ್ಟ್ ವಿತ್ ದ ಸಬ್ಸ್ಟ್ರೇಟ್ ಆ್ಯಂಡ್ ಇ ಎಸ್ ಕಾಂಪ್ಲೆಕ್ಸ್ ಆಗಬೇಕು. ದಟ್ ಇ ಎಸ್ ಕಾಂಪ್ಲೆಕ್ಸ್ ದೆನ್ ಲೀಡ್ ಟು ದಿ ಫಾರ್ಮೇಷನ್ ಆಫ್ ಎ ಪ್ರಾಡಕ್ಟ್ ಲೀವಿಂಗ್ ಬಿಹೈಂಡ್ ದಿ ಎನ್ಸೈಮ್. ಸೊ ಇದೇ ಥರನೇ ಆಗುತ್ತೆ. ಆದರೆ ಇಲ್ಲೇನು ಹೇಳುತ್ತೆ ಅಂದರೆ, ದ ಫಾರ್ಮೇಷನ್ ಆಫ್ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಇಸ್ ನೆಸಸರಿ ಫಾರ್ ದಿ ಎನ್ಸೈಮ್ ಕೆಟಲೈಸ್ ರಿಯಾಕ್ಷನ್ ಟು ಅಕ್ಕ. ದೆರ್ ಆರ್ ಟೂ ಥಿಯರೀಸ್. ಒಂದು ಥಿಯರಿಗೆ ನಾವೇನಂತ ಕರಿತೀವಿ, ಇಂಡ್ಯೂಸ್ ಫಿಟ್ ಥಿಯರಿ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ದಿಸ್ ಥಿಯರಿ, ದ ಆಕ್ಟಿವ್ ಸೈಟ್ ಆಫ್ ಎನ್ ಎನ್ಸೈಮ್ ಇಸ್ ನಾಟ್ ರಿಜಿಡ್ ಬಟ್ ಫ್ಲೆಕ್ಸಿಬಲ್. The binding of a substrate induces a conformational change in the enzyme such that the active site of an enzyme assumes the shape that is complementary to the substrate, which results in the formation of ES complex. ಇದೇನೈತೆ, ಲಾಕ್ ಅಂಡ್ ಕೀ ಮಾಡಲ್ ಏನು ಹೇಳುತ್ತೆ, ನಿಮ್ಮದು ಎನ್ಸೈಮ್ ಏನಿದೆಯಲ್ಲ ರಿಜಿಡ್ ಅಂತ ಹೇಳ್ತು. ಆದರೆ ಇಂಡ್ಯೂಸ್ಡ್ ಫಿಟ್ ಥಿಯರಿನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಎನ್ಸೈಮ್ ಇಸ್ ನಾಟ್ ರಿಜಿಡ್, ಇಟ್ ಗೋಯಿಂಗ್ ಟು ಚೇಂಜ್ ಇಟ್ ಸೆಲ್ಫ್, it induces itself the conformational change so that your enzyme can come and lock to form the EX complex ಅಂತ ಹೇಳುತ್ತೆ. ಈ ಥಿಯರಿಗೆ ನಾವೇನಂತ ಕರಿತೀವಿ, ಇಂಡ್ಯೂಸ್ ಫಿಟ್ ಥಿಯರಿ ಅಂತ ಹೇಳ್ತೀವಿ. ಇದನ್ನು 3 ಮಾರ್ಕಿಗೂ ಕೇಳ್ಬೋದು, 4 ಮಾರ್ಕಿಗೂ ಕೇಳ್ಬೋದು. ನೀವು ನೋಡ್ಕೊಳ್ಳಿ ಎಷ್ಟು ಮಾರ್ಕ್ ಕೇಳ್ತಾರೆ ಅಂತ. ನೆಕ್ಸ್ಟ್, ಮೆನ್ಷನ್ ದಿ ಫ್ಯಾಕ್ಟರ್ ಅಫೆಕ್ಟಿಂಗ್ ದಿ ರೇಟ್ ಆಫ್ ಎನ್ಸೈಮ್ ಕೆಟಲೈಸ್ ರಿಯಾಕ್ಷನ್ಸ್ ಅಂತ ಕೇಳ್ತಾರೆ. ಈ ಎನ್ಸೈಮ್ ಕೆಟಲೈಸ್ ರಿಯಾಕ್ಷನ್ನು ವಿಚ್ ಗೋಯಿಂಗ್ ಟು ಅಫೆಕ್ಟ್ 4 ಫ್ಯಾಕ್ಟರ್: ಕಾನ್ಸಂಟ್ರೇಷನ್ ಆಫ್ ಎನ್ ಎನ್ಸೈಮ್, ಕಾನ್ಸಂಟ್ರೇಷನ್ ಆಫ್ ಎ ಸಬ್ಸ್ಟ್ರೇಟ್, ಟೆಂಪರೇಚರ್ ಆ್ಯಂಡ್ ಎ pH. ಆಮೇಲೆ ನಿಮಗೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ವಾಟ್ ಆರ್ ಅಲೋ ಎನ್ಸೈಮ್ಸ್? ಅಲೋ ಎನ್ಸೈಮ್ಸ್ ಇಸ್ ಎ ಕಂಪ್ಲೀಟ್ ಆ್ಯಂಡ್ ಕೆಟಲಿಟಿಕ್ ಆಕ್ಟಿವ್ ಫಾರ್ಮ್ ಆಫ್ ಎನ್ ಎನ್ಸೈಮ್. ಅದಕ್ಕೆ ನಾವೇನಂತ ಕರಿತೀವಿ, ಹ್ಯಾಲೋ ಎನ್ಸೈಮ್ ಅಂತ ಕರಿತೀವಿ. ಅದರಲ್ಲಿ ಪ್ರೋಟೀನ್ ಪಾರ್ಟು ಇರುತ್ತೆ, ನಾನ್ ಪ್ರೋಟೀನ್ ಪಾರ್ಟು ಇರುತ್ತೆ. ಪ್ರೋಟೀನ್ ಪಾರ್ಟು ಇನ್ಆಕ್ಟಿವ್ ಪಾರ್ಟ್ ಅಂತ ಕರಿತೀವಿ, ಅದಕ್ಕೆ ಅಪೋ ಎನ್ಸೈಮ್ ಅಂತ ಕರಿತೀವಿ. ನಾನ್ ಪ್ರೋಟೀನ್ ಪಾರ್ಟಲ್ಲಿ ಎರಡಿದೆ, ಅದೇನಾದರೂ ಇನಾರ್ಗ್ಯಾನಿಕ್ ಆದರೆ ಕೋಫ್ಯಾಕ್ಟರ್ ಅಂತ ಕರೀತಾರೆ, ಆರ್ಗ್ಯಾನಿಕ್ ಆದರೆ ಕೋಎನ್ಸೈಮ್ ಅಂತ ಕರೀತಾರೆ. ಸೊ ಇದೆಲ್ಲ ಸೇರಿಕೊಂಡಾಗ ನಿಮಗೆ ಕೋಎನ್ಸೈಮ್ ಆಗುತ್ತೆ. ಕೋಎನ್ಸೈಮ್ ಏನಿದೆ, ಇದೆಲ್ಲ ಸೇರಿಕೊಂಡಾಗ ಏನಾಗುತ್ತೆ, ಹ್ಯಾಲೋ ಎನ್ಸೈಮ್ ಆಗುತ್ತೆ. ಹ್ಯಾಲೋ ಎನ್ಸೈಮ್ ಏನಿದೆಯಲ್ಲ, ಇಟ್ ಈಸ್ ಕಂಪ್ಲೀಟ್ ಆ್ಯಂಡ್ ಕೆಟಲಿಟಿಕಲಿ ಆಕ್ಟಿವ್ ಫಾರ್ಮ್. ಅದು ಆಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಯಾಕೆ ಅಂದರೆ, ವೆರಿ ಹೈ ಟೆಂಪರೇಚರ್ ನಿಮ್ಮದು ಟರ್ಷರಿ ಸ್ಟ್ರಕ್ಚರ್ ಆಫ್ ಎ ಪ್ರೋಟೀನ್ ಏನಾಗುತ್ತೆ, ಡಿನೇಚರ್ಡ್ ಆಗುತ್ತೆ ಅಟ್ ವೆರಿ ಹೈ ಟೆಂಪರೇಚರ್. ಹಾಗಾಗಿ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾವ ಟೆಂಪರೇಚರಲ್ಲಿ ಮ್ಯಾಕ್ಸಿಮಮ್ ಕೆಟಲಿಟಿಕ್ ಆಕ್ಟಿವಿಟಿ ಆಗ್ತಾ ಇರುತ್ತಲ್ಲ, ಆ ಟೆಂಪರೇಚರ್ಗೆ ನಾವು ಆಪ್ಟಿಮಮ್ ಟೆಂಪರೇಚರ್ ಅಂತ ಹೇಳ್ತೀವಿ. 4 ಮಾರ್ಕ್ ಕೇಳಿದ್ರೆ ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ವಿತ್ ಅ ಗ್ರಾಫ್. 2 ಮಾರ್ಕ್ಸ್ ಕೇಳಿದ್ರೆ ಏನು ಅಂತ ಹೇಳಬೇಕು. 3 ಮಾರ್ಕ್ಸ್ ಕೇಳಿದ್ರೆ ವಿತೌಟ್ ಗ್ರಾಫ್ ಯು ಕ್ಯಾನ್ ಎಕ್ಸ್ಪ್ಲೈನ್. ನೆಕ್ಸ್ಟ್, ವಾಟ್ ಇಸ್ ದ ಎಫೆಕ್ಟ್ ಆಫ್ pH ಆನ್ ಎನ್ಸೈಮ್ ಆಕ್ಟಿವಿಟಿ? ಹೇಗೆ ಇದನ್ನು 2 ಮಾರ್ಕ್ ಕೇಳ್ಬೋದು, 3 ಮಾರ್ಕ್ ಕೇಳ್ಬೋದು, 4 ಮಾರ್ಕ್ ಕೇಳ್ಬೋದು. 4 ಮಾರ್ಕ್ ಕೇಳಿದ್ರೆ ವಿತ್ ಗ್ರಾಫ್ ಎಕ್ಸ್ಪ್ಲೈನ್ ಮಾಡಬೇಕು. 2 ಮಾರ್ಕ್ ಕೇಳಿದ್ರೆ ವಾಟ್ ಹ್ಯಾಪನ್ಸ್ ಅಂತ ಅಷ್ಟೇ ಹೇಳಬೇಕು. 3 ಮಾರ್ಕ್ಸ್ ಕೇಳಿದ್ರೆ ಎಕ್ಸ್ಪ್ಲನೇಷನ್ನ ನೀವು ಕೊಡಬೇಕಾಗತ್ತೆ. ದ ರೇಟ್ ಆಫ್ ಎನ್ಸೈಮ್ ಕೆಟಲೈಸ್ ರಿಯಾಕ್ಷನ್ ವೇರೀಸ್ ವಿತ್ pH.
The plot of pH against V naught gives a bell-shaped curve indicating that the rate increases with a slight increase in pH and then decreases. Again, illu nimge enagutte up to particular pH ಏನಾಗ್ತಾ ಹೋಗುತ್ತೆ, catalytic activity increase ಆಗ್ತಾ ಹೋಗುತ್ತೆ, ಆಮೇಲೆ ಅದು decrease ಆಗುತ್ತೆ. Decrease in the rate when the pH is increased or decreased is due to the change that occurs in ionic or polar group at active site. The large deviation in pH lead to denaturation of the enzyme molecules. The optimum pH of enzyme varies with the location. The pH, the optimum for pepsin 2, while that for alkaline phosphate it is 10 to 11. ಒಂದೊಂದು ಡ್ರಗ್ಗೆ ಅಥವಾ ಒಂದೊಂದು ಸಬ್ಸ್ಟ್ರೇಟ್ಗೆ ಒಂದೊಂದು ಆಪ್ಟಿಮಮ್ ಪಿ ಹೆಚ್ ಇರುತ್ತೆ. ದಟ್ ಪಿ ಹೆಚ್ ಡಿಪೆಂಡ್ಸ್ ಅಪಾನ್ ದ ಫಂಕ್ಷನಲ್ ಗ್ರೂಪ್, how the interaction is taking place, how many polar groups are present in an active site, ಅದರ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. as the pH increases, catalytic activity also increases to certain extent, then afterwards it starts decreasing. Where there is a maximum catalytic activity that takes place, that pH we are going to call it as an optimum pH. 4 ಮಾರ್ಕ್ ಕೇಳಿದ್ರೆ ಗ್ರಾಫ್ ಬರೀಬೇಕಾಗುತ್ತೆ. 2 ಮಾರ್ಕ್ಸ್ ಕೇಳಿದ್ರೆ it increases then it decreases. You are going to have a bell shaped curve ಅಂತ ಹೇಳಬೇಕಾಗುತ್ತೆ. Again, discuss briefly competitive inhibition with an example. Again, ಇದು ಒಂದೊಂದನ್ನೇ ಕೇಳ್ಬೋದು ಅಥವಾ ಎರಡೂ ಸೇರಿಸಿ ಕೇಳ್ಬೋದು. ಒಂದೇ ಕೇಳಿದ್ರೆ ಅಂದರೆ 3 ಮಾರ್ಕ್ ಕೇಳ್ತಾರೆ, ಎರಡೂ ಸೇರಿಸಿ ಕೇಳ್ತಾ ಇದ್ರೆ ಅಂದರೆ 4 ಮಾರ್ಕ್ ಕೇಳ್ತಾರೆ. ಸೊ ಇದರಲ್ಲಿ ಏನು ನಿಮಗೆ ಕೆಟಲಿಟಿಕ್ ಆಕ್ಟಿವಿಟಿ ಆಗುತ್ತಲ್ಲ, ಆ ಕೆಟಲಿಟಿಕ್ ಆಕ್ಟಿವಿಟಿನಲ್ಲಿ 2 ಥರ ಆಗುತ್ತೆ. ಒಂದು ಕಾಂಪಿಟೇಟಿವ್ ಇನ್ಹಿಬಿಷನ್ ಅಂತ ಕರಿತೀವಿ, ಇನ್ನೊಂದಕ್ಕೆ ನಾನ್ ಕಾಂಪಿಟೇಟಿವ್ ಇನ್ಹಿಬಿಷನ್ ಅಂತ ಕರಿತೀವಿ. ದಿಸ್ ಇಸ್ ಅ ಟೈಪ್ ಆಫ್ ರಿವರ್ಸಿಬಲ್ ಇನ್ಹಿಬಿಷನ್. In this type, the inhibitor resembles a natural substrate in a structure. Hence, it competes with the substrate for active site and reversibly binds for the enzyme at an active site, forming an enzyme inhibitor complex. However, increase in the substrate concentration decreases the enzyme inhibition. ಸೊ ಕೆಲವೊಂದ್ಸಲ ಏನಾಗುತ್ತೆ, ಕೆಟಲಿಟಿಕ್ ಆಕ್ಟಿವಿಟಿ ಆಫ್ ಎನ್ ಎಂಜೈಮ್ ಏನಾಗ್ಬೋದು, ಡಿಕ್ರೀಸ್ ಆಗ್ಬೋದು, ಇನಬಿಟ್ ಆಗ್ಬೋದು. ಅದು ಯಾಕೆ ಅಂತಂದರೆ ಇವು there will be a competition between the natural substrate and also a substrate that has to act on a enzyme. ಹಾಗಾಗಿ ಏನಾಗುತ್ತೆ, ಇನ್ ಆರ್ಡರ್ ಟು ಫಾರ್ಮ್ ಎ EX ಕಾಂಪ್ಲೆಕ್ಸ್ ಮಾಡಬೇಕಾದ್ರೆ ದೇರ್ ವಿಲ್ ಬಿ 2 ಮಾಲಿಕ್ಯೂಲ್ಸ್, ಒಂದು ಆಕ್ಟಿವ್ ಸೈಟ್ ಇರುವಂಥದ್ದು, ಇನ್ನೊಂದು ಆಕ್ಟಿವ್ ಸೈಟ್ ಇಲ್ಲದೇ ಇರುವಂಥದ್ದು, ಇಟ್ಸ್ ಗೋಯಿಂಗ್ ಟು ರಿಸಂಬಲ್, ಅದೇ ಥರ ಕಾಣಿಸ್ತಾ ಇರುವಂಥದ್ದು. ಸೊ ಹಾಗಾಗುತ್ತೆ ಏನಾಗುತ್ತೆ ಅಂದರೆ ES ಕಾಂಪ್ಲೆಕ್ಸ್ ಫಾರ್ಮೇಷನ್ ಏನಾಗುತ್ತಲ್ಲ ಅದು ಡಿಕ್ರೀಸ್ ಆಗುತ್ತೆ. ದೇರ್ ವಿಲ್ ಬಿ ಅ ಕಾಂಪಿಟೇಷನ್ ಬಿಟ್ವೀನ್ ದ ನ್ಯಾಚುರಲ್ ಮಾಲಿಕ್ಯೂಲ್ ಆ್ಯಂಡ್ ಆಲ್ಸೋ ಇನ್ಹಿಬಿಟರ್. ಹಂಗಾಗಿ ರಿಯಾಕ್ಷನ್ ರೇಟು ಸ್ಲೋ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎಂಜೈಮ್ ಸೆಕ್ಸಿನೇಟ್ dehydrogenase SDH is a melanate inhibitor. Melanate structurally resembles the succinate, hence reversibly binds to active site of a substrate. ಇದು ಸಬ್ಸ್ಟ್ರೇಟ್ಗೂ ಆಕ್ಟಿವ್ ಆಗ್ಬೋದು. ಅದೇ ರೀತಿ ನಾನ್ ಕಾಂಪಿಟೇಟಿವ್ ಇನ್ಹಿಬಿಷನ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಇಟ್ ಇಸ್ ಎ ರಿವರ್ಸಿಬಲ್ ಇನ್ಹಿಬಿಷನ್. ಇನ್ ದಿಸ್ ಟೈಪ್ ದ ಇನ್ಹಿಬಿಟರ್ ಡಸ್ ನಾಟ್ ರಿಸೆಂಬಲ್ ದಿ ಸಬ್ಸ್ಟ್ರೇಟ್ ಇನ್ ಸ್ಟ್ರಕ್ಚರ್. ಇಟ್ ಬೈಂಡ್ಸ್ ಟು ಎ ಎಂಜೈಮ್ in a site other than the active site. The binding inhibitor does not affect the substrate binding, but in presence of an inhibitor, the enzyme becomes inactive due to the conformational change. ಏನಾಗುತ್ತೆ ಅಂದರೆ ನಿಮ್ಮದು ಕೆಟಲಿಟಿಕ್ ಆಕ್ಟಿವಿಟಿ ಏನಾಗುತ್ತೆ, ಇನಬಿಟ್ ಆಗುತ್ತೆ. ಇನಬಿಟ್ ಆಗೋದಕ್ಕೆ 2 ಕಾರಣ ಇರ್ಬೋದು. ಒಂದು ನ್ಯಾಚುರಲ್ ಸಬ್ಸ್ಟೆನ್ಸ್ ಥರನೇ ಇರ್ಬೋದು, ಇನ್ನೊಂದು ಏನಾಗುತ್ತೆ ಅಂದರೆ ಇಟ್ ಡಸ್ ನಾಟ್, ಸಬ್ಸ್ಟ್ರೇಟು ಸೇಮೇ ಇರುತ್ತೆ, ಬಟ್ ಆ ಎಂಜೈಮ್ ಸೈಟ್, ಆಕ್ಟಿವ್ ಸೈಟ್ ಏನಿದೆಯಲ್ಲ ಅದೇನಾಗುತ್ತೆ, ಅದರ್ ದ್ಯಾನ್ ಯುವರ್ ಎಂಜೈಮ್ ವಿಲ್ ಗೋ ಅಂಡ್ ಅಟ್ಯಾಕ್ ಟು ದಿ ಸೈಟ್ ಅದರ್ ದ್ಯಾನ್ ದಿ ಆಕ್ಟಿವ್ ಸೈಟ್. ಅಂಥದಕ್ಕೆ ನಾವೇನಂತ ಕರಿತೀವಿ, ನಾನ್ ಕಾಂಪಿಟೇಟಿವ್ ಇನಬಿಷನ್. there is an inhibition in the catalytic activity that is not due to the substrate, that is due to the attack on the alternative active site. ಅಂಥದಕ್ಕೆ ನಾವೇನಂತ ಕರಿತೀವಿ, ನಾನ್ ಕಾಂಪಿಟೇಟಿವ್ ಇನಬಿಷನ್ ಅಂತ ಕರಿತೀವಿ. ಎಕ್ಸಾಂಪಲ್, ಇನಬಿಷನ್ caused by the heavy material like Hg2+, Pb2+, thiol group blocking the agent like PCMB, showing non-competitive inhibition. Thank you, all the best.